ಸ್ನೇಹಿತರೆ ನಮಸ್ಕಾರ. ಕೇರಳದಲ್ಲಿ ನಡೆದಿರತಕ್ಕಂತಹ ಘಟನೆಯನ್ನ ಕೇಳಿದ್ರೆ ನೀವು ಬೆಚ್ಚಿ ಬೀಳೋದು ಖಚಿತ. ಇಡೀ ದೇಶವೇ ಈಗ ಈ ವಿಷಯವನ್ನ ಕೇಳಿ ಬೆಚ್ಚಿ ಬೀಳ್ತಾ ಇದೆ. ಸದ್ಯಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ಬಹಳಷ್ಟು ಸದ್ದು ಕೂಡ ಮಾಡ್ತಾ ಇದೆ. ಹೌದು, ಈಗಾಗಲೇ ಯುಪಿಯಲ್ಲಿ ನಡೆದಿರತಕ್ಕಂತಹ ಘಟನೆಯನ್ನ ಕೇಳಿ ನೀವು ಈಗಾಗಲೇ ತಿಳ್ಕೊಂಡಿದ್ದೀರಿ. ನಾವು ಕೂಡ ನಮ್ಮ ವಿಡಿಯೋದನ್ನ ಮಾಡಿ ತಿಳಿಸಿದೀವಿ. ಆ ಮಗುವನ್ನ ಬಟ್ಟೆ ಒಗೆಯುವ ಹಾಗೆ ನೆಲಕ್ಕೆ ಬಡೆದು ಸಾವನ್ನ ಅಪ್ಪುವ ಹಾಗೆ ಮಾಡಿರ್ತಕ್ಕಂಥದ್ದು. ಸೊ ಈಗಲೂ ಕೂಡ ಅದೇ ರಿಲೇಟೆಡ್ ಘಟನೆ ಒಂದು ಕೇರಳದಲ್ಲಿ ನಡೆದಿದೆ. ಸೇಮ್ 1.5 ವರ್ಷದ ಮಗುವನ್ನ ಕೊಂದು ಹಾಕಿರ್ತಕ್ಕಂತಹ ಘಟನೆ ಇಲ್ಲಿ ನಡೆದಿದೆ. ಈ ಹಂತಕನ, ಈ ರಾಕ್ಷಸನನ್ನ ಗಲ್ಲಿಗೆ ಏರಿಸಿ ಅಂತ ಸದ್ಯಕ್ಕೆ ಅಲ್ಲಿಯ ಜನರು ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಹಾಗಾದ್ರೆ ಸ್ನೇಹಿತರೆ, ಅಷ್ಟಕ್ಕೂ ಈ ಘಟನೆ ಯಾಕಾಯ್ತು, ಈ ಘಟನೆ ವಿವರ ಏನು, ಅದರ ಬಗ್ಗೆ ನಾವು ತಿಳಿತಾ ಹೋಗೋಣ. ಸೊ ತಂದೆ ತಾಯಿಯರು ಈ ವಿಡಿಯೋನ ನೋಡ್ತಾ ಇದ್ರೆ ಖಂಡಿತವಾಗ್ಲೂ ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ. ಎಲ್ಲರೂ ಕೂಡ ನೋಡ್ಬೇಕಾಗಿರ್ತಕ್ಕಂತಹ ವಿಷಯನೇ ಇದು. ಸ್ನೇಹಿತರೆ, ಇದು ಕೇರಳದ ತಿರುವನಂತಪುರಂ ಜಿಲ್ಲೆಯ ನಡು ಮಂಗಾಡ ಎನ್ನುವಂತಹ ಒಂದು ಪ್ರದೇಶದಲ್ಲಿ ನಡೆದಿರತಕ್ಕಂಥದ್ದು. ಸೊ ಹಾಗಾದ್ರೆ ಆ ಮಗುವಿನ ಹೆಸರು ಹರ್ಷಿದ್ ಅಂತ, ಆಕೆಯ ಹೆಸರು ಅಂದ್ರೆ ತಾಯಿ ಹೆಸರು ಅಖಿಲ ಅಂತ, ಇನ್ನು ಲಿವಿಂಗ್ ರಿಲೇಶನ್ಶಿಪ್ ಇಟ್ಕೊಂಡಿರ್ತಾಳಲ್ಲ, ಸೊ ಆತನ ಹೆಸರು ಹಾಸ್ಕರ್ ಅಂತ. ಸೊ ಈತನ ಹೆಂಡತಿ ಕೂಡ ಇದ್ದಳು, ಆದ್ರೆ ಈಗಿಲ್ಲ. ಈತನ ಮದುವೆ ಆಗಿ 3-4 ವರ್ಷ ಆಯ್ತಂತೆ. ಆದ್ರೆ ಆ ಹೆಂಡತಿಗೆ ಕಿರುಕುಳ ಕೊಡೋದು, ಸಿಗರೇಟ್ ಹಚ್ಚೋದು, ಬಡಿಯೋದು, ಹೊಡಿಯೋದು, ಈ ರೀತಿ ಎಲ್ಲವೂ ಕೂಡ ನಡೀತಾ ಇತ್ತಂತೆ. ಆ ಸಂದರ್ಭದಲ್ಲಿ ತಲೆಗೂ ಕೂಡ ಏಟ್ ಬಿದ್ದಿತ್ತಂತೆ. ಆ ಏಟ್ ಬಿದ್ದ ತಕ್ಷಣ ಕೋಮಾಗೂ ಕೂಡ ಆಕೆ ಹೋಗಿದ್ಳು. ಕಳೆದ 1.5 ವರ್ಷದ ಹಿಂದೆ ಆಕೆ ಕೋಮಾದಲ್ಲಿನೇ ತೀರಿ ಹೋಗ್ಬಿಡ್ತಾಳೆ. ಸೊ ಹೀಗಾಗಿ ಏಕಾಂಗಿ ಜೀವನವನ್ನ ನಡೆಸ್ತಾ ಇರ್ತಾನೆ ಈ ಹಾಸ್ಕರ್. ಅದೇ ಸಂದರ್ಭದಲ್ಲಿ ಅಖಿಲ, ಈಕೆನೂ ಕೂಡ 3 ತಿಂಗಳ ಗರ್ಭಿಣಿ ಇರುವಾಗ ಈಕೆಯ ಗಂಡ ಆಕಸ್ಮಿಕ ಸಾವನ್ನಪ್ತಾನೆ. ಸೊ ಹೀಗಾಗಿ ಆ ಮಗುವಿಗೆ ತಂದೆ ಇಲ್ಲದ ಹಾಗಾಗ್ಬಿಡತ್ತೆ. ಸೊ ಆ ಮಗು ಹರಿಷಿದ್ ಅಂತ. ಸೊ ಆ ಮಗುಗೆ 1.5 ವರ್ಷ ಆಗಿದೆ ಅಂತೆ. ಸೊ ಆ ಮಗುವಿಗೆ ಏನು ಅರಿಯದ ವಯಸ್ಸಿನಲ್ಲಿನೇ ಸಾವನ್ನಪ್ಪಿಬಿಡತ್ತೆ. ಸುಮಾರು 50 ಗಾಯಗಳನ್ನ ಆ ಮಗು ನುಂಗಿದೆ ಸ್ನೇಹಿತರೆ. ಸೊ ಅದನ್ನ ಹೇಳ್ತಾ ಹೋಗ್ತೀನಿ, ನೀವು ನೋಡ್ತಾ ಹೋಗಿ. ಈ ಅಖಿಲ ಎನ್ನುವಂಥವಳು ಡ್ಯಾನ್ಸ್ ಕ್ಲಾಸ್ನಲ್ಲಿ ಕೆಲಸಕ್ಕೆ ಹೋಗ್ತಿರ್ತಾಳೆ. ಜೊತೆಗೆ ಹಾಸ್ಕರ್ ಎನ್ನುವಂಥವನು ಅಲ್ಲಿಯೇ ಡ್ರೈವರ್ ಆಗಿ ಕೆಲಸ ಮಾಡ್ತಿರ್ತಾನೆ. ಡ್ಯಾನ್ಸ್ ಕ್ಲಾಸ್ ಹತ್ತಿರನೇ ಡ್ರೈವರ್ ಆಗಿ ಕೆಲಸ ಮಾಡ್ತಿರ್ತಾನೆ. ಸೊ ಇಬ್ಬರಿಗೂ ಕೂಡ ಪರಿಚಯ ಆಗತ್ತೆ. ಇದಕ್ಕಿಂತ ಮುಂಚಿತ ಘಟನೆ ಏನಪ್ಪಾ ಅಂದ್ರೆ, ಅಖಿಲ ತನ್ನ ಗಂಡ ತೀರಿ ಹೋದ ತಕ್ಷಣ ಆ ಗಂಡನ ಮನೆಯಲ್ಲಿ ಜಗಳಗಳು, ಗಲಭೆಗಳು ಇದೆಲ್ಲವೂ ಕೂಡ ಇರುತ್ತೆ ಸಾಮಾನ್ಯವಾಗಿ. ಅಲ್ಲಿ ಕೂಡ ಹಾಗಾಗಿತ್ತು. ನನ್ನ ಸ್ವತಂತ್ರ ಜೀವನವನ್ನ ನಾವು ಅನುಭವಿಸ್ತೀವಿ, ಸೊ ನನ್ನ ಜೀವನವನ್ನ ನಾನು ಕಟ್ಕೊಳ್ತೀನಿ ಅಂತ ಹೇಳ್ಬಿಟ್ಟು ತಾನು ಹೊರಗಡೆ ಹೋಗಿ ಜೀವನವನ್ನ ಮಾಡ್ತಾ ಇದ್ರು. ಅದೇ ಸಂದರ್ಭದಲ್ಲಿ ಡ್ಯಾನ್ಸ್ ಕ್ಲಾಸ್ಗೆ ಹೋಗೋದು, ಅಲ್ಲೇ ಕೆಲಸ ಮಾಡೋದು ಇದೆಲ್ಲವೂ ಕೂಡ ನಡೀತಾ ಇತ್ತು. ಡ್ರೈವಿಂಗ್ ಆಗಿ ಈ ಹಸ್ಕರ್ ಎನ್ನುವಂಥವನಿದ್ದ. ಅವರಿಬ್ಬರು ಒಡನಾಟ ಜೋರಾಯಿತು. ಹಾಗೆ ಲಿವಿಂಗ್ ರಿಲೇಶನ್ಶಿಪ್ ವರ್ಗೂ ಕೂಡ ಇತ್ತು. ಕೊನೆಯದಾಗಿ ಒಂದೇ ಮನೆಯಲ್ಲಿ ಕೂಡ ವಾಸವಾಗಲಿಕ್ಕೆ ಪ್ರಾರಂಭಿಸಿದ್ರು. ಹಾಗಾಗಿ ಹತ್ತತ್ರ ಇದೆಲ್ಲವೂ ಕೂಡ ವಿಷಯ ಗಂಡನ ಮನೆಯವ್ರಿಗೆ ಗೊತ್ತಾಗತ್ತೆ, ಅಂದ್ರೆ ಅಖಿಲ ಅವರ ಅತ್ತೆಯ ಮನೆಯವ್ರಿಗೆ ಗೊತ್ತಾಗತ್ತೆ. ಸೊ ಅವರು, ನನ್ನ ಮೊಮ್ಮಗ ಅವನು ಹರ್ಷಿದ್ ಅಂತ, ಸೊ ಆತನನ್ನ ಕೊಡಿ ನನಗೆ, ನಿಮ್ಮ ಜೀವನವನ್ನ ನೀವು ಏನಾದ್ರೂ ಮಾಡ್ಕೊಳ್ಳಿ, ಯಾವನ ಜೊತೆ ಆದ್ರೂ ಹೋಗು, ಏನಾದ್ರೂ ಮಾಡ್ಕೊ ಅಂತ ಹೇಳ್ಬಿಟ್ಟು ತನ್ನ ಮೊಮ್ಮಗನನ್ನ ತಾವು ಕರೆದುಕೊಂಡು ಹೋಗ್ತಾರಂತೆ. ಹೀಗಾದ ತಕ್ಷಣ ತಂದೆ ಇಲ್ಲದ ಮಗು ತಾಯಿಯ ಜೊತೆಗೆ ಇರಬೇಕಂತ ಹೇಳ್ಬಿಟ್ಟು ಈ ಅಖಿಲ ಎನ್ನುವಂಥವಳು ಆ ಮಗುವನ್ನ ತನ್ನ ಗಂಡನ ಮನೆಯಿಂದ ಕರ್ಕೊಂಡು ಬಂತು. ಸೊ ತಾನೇ ಸಾಕ್ತಾ ಇರ್ತಾಳೆ. ಆದ್ರೆ ಈ ಲಿವಿಂಗ್ ರಿಲೇಶನ್ಶಿಪ್ ಇರತ್ತಲ್ವಾ ಈ ಹಾಸ್ಕರ್ ಜೊತೆಗೆ, ಈತನಿಗೆ ಒಳಗೊಳಗೆ ಸ್ಟಾರ್ಟ್ ಆಗತ್ತ, ಈ ಮಗು ನನ್ನದಲ್ಲ, ಇವನನ್ನ ನನ್ನ ಜೊತೆ ಹೇಗಿಟ್ಕೊಳ್ಳಿ, ನಮ್ಮ ಮದುವೆಗಾಗಿರ್ಲಿ, ನಮ್ಮ ಜೀವನಕ್ಕೆ ಈ ಮಗು ಅಡ್ಡಿ ಬರ್ತಾ ಇದೆ ಎನ್ನುವಂಥದ್ದು ಅವನ ಗಮನದಲ್ಲಿ ಸಣ್ಣ ಸಣ್ಣ ಆಗಿ ಹುಟ್ಟುತ್ತಾ ಪ್ರಾರಂಭವಾಗತ್ತೆ. ಸೊ ಅವಾಗಿನಿಂದಲೂ ಕೂಡ ಆ ಮಗುವಿಗೆ ಕಿರುಕುಳ ಕೊಡೋದು, ಹೊಡೆಯೋದು, ಬಡಿಯೋದು. ಸೊ ಹೊರಗಿನ ಜನರಿಗೆ ಕೇಳಿಸತ್ತೆ ಅದೆಲ್ಲವೂ ಕೂಡ ಸಾಮಾನ್ಯವಾಗಿ. ಅವರು ಯಾಕೆ ಅಳ್ತಾ ಇದೆ ಮಗು ಅಂತ ಕೇಳಿದಾಗ ಹಠ ಮಾಡ್ತಿದ್ದಾನೆ, ನನಗದು ಬೇಕು, ಇದು ಬೇಕು, ಆ ರೀತಿ ಈ ರೀತಿ ಅಂತ ಹಠ ಮಾಡ್ತಿದ್ದಾನೆ, ಹಾಗಾಗಿ ಅಳ್ತಿದ್ದಾನಂತ ಹೇಳ್ಬಿಟ್ಟು ಅದನ್ನ ಹಾಗೆ ಮುಂದಕ್ಕೆ ಹಾಕಿಬಿಡೋದಂತೆ. ಸೊ ಏನೋ ಹೇಳಿ ಅವರನ್ನ ಕಳಿಸ್ಬಿಡೋದಂತೆ. ಈಗ ಸಾಮಾನ್ಯವಾಗಿ ಈ ಪ್ರಕರಣ ಏನಾಯ್ತಲ್ವಾ, ಸುತ್ತಮುತ್ತ ಇರತಕ್ಕಂತಹ ಜನರು ಇದನ್ನೇ ಹೇಳ್ತಾ ಇರುವಂಥದ್ದು, ಏನೋ ಹೇಳಿ ಹೊರಗಡೆ ಕಳಿಸ್ತಾ ಇದ್ದಂತೆ. ಆದ್ರೆ ಮಗು ಬಹಳ ಜೋರಾಗಿ ಅಳ್ತಾ ಇತ್ತಂತೆ, ಪ್ರತಿದಿನವೂ ಕೂಡ ಕಿರುಕುಳ ಕೊಡ್ತಾ ಇದ್ದಂತೆ. ಸೊ ಈಗ ಒಂದು 15 ದಿನದ ಹಿಂದೆನೆ ಆಕೆ ಅಖಿಲ ಎನ್ನುವಂಥವಳು ಡ್ಯಾನ್ಸ್ ಕ್ಲಾಸ್ಗೆ ಅಥವಾ ಇನ್ನೇ ಹೊರಗಡೆ ಹೋಗಿರ್ತಾಳಂತೆ. ಆ ಸಂದರ್ಭದಲ್ಲಿ ಹಾಸ್ಕರ್ ಎನ್ನುವಂಥವನು ಆ ಮಗುವಿನ 2 ಕೈಗಳನ್ನು ಕೂಡ ಮುರಿದು ಬಿಟ್ಟಿದ್ದಂತೆ. ಸೊ ನೋಡಿ, ಆ ಮಗು ಎಷ್ಟು ಚಿತ್ರಹಿಂಸೆಯನ್ನ ಅನುಭವಿಸಿರಬೇಕು ಅನ್ನುವಂಥದ್ದು ಇಲ್ಲಿ ನಮಗ್ ಗೊತ್ತಾಗತ್ತೆ. 2 ಕೈಗಳನ್ನ ಮುರಿದು ಹಾಕಿದ್ನಂತೆ ಪಾಪ.
ಸೊ ಅದು ಏನು ಅರಿಯದ ಮಗು, ಅದು 1.5 ವರ್ಷದ ಮಗು, ಅದಕ್ಕೇನ್ ತಿಳಿಯತ್ತೆ ಹೇಳಿ ಕೈಗಳನ್ನ ಮುರಿದು ಹಾಕಿದಾನಂತೆ ಈ ವ್ಯಕ್ತಿ. ಸೊ ನೆಕ್ಸ್ಟೇ ಮತ್ತ ಆ ಮಗುವನ್ನ ಆಸ್ಪತ್ರೆಗೆ ತೆಗೆದುಕೊಂಡು ಹೋಗ್ತಾರೆ. ಸೊ ಅಲ್ಲಿ ಚಿಕಿತ್ಸೆ ಕೂಡ ಆಗತ್ತೆ. ಸೊ ಅಲ್ಲಿ ಸಾಮಾನ್ಯವಾಗಿ ಇಲ್ಲಿ ಜನರು ಏನಾಗಿದೆ ಮಗು ಅಂತ ಕೇಳ್ಕೊಳ್ತಾರೆ. ಆಕೆ ನಗನಗ್ತಾ ಹೇಳ್ತಾಳಂತೆ, ಸೈಕಲ್ ಮೇಲಿಂದ ಬಿದ್ದಿದೆ, ಹಿಂಗ ಕಾಡೋದು ಮಾಡೋದು ಇದೆಲ್ಲವೂ ಕೂಡ ಇರತ್ತಲ್ವಾ ಮಕ್ಕಳದು, ಆ ರೀತಿ ಅಂತ ಹೇಳ್ಬಿಟ್ಟು ನೆಗ್ಲೆಕ್ಟ್ ಮಾಡಿದ್ದಾರೆ ಅಲ್ಲಿ ಜನರು ಕೂಡ. ಅದಾದ ಬಳಿಕ ಮನೆಗೆ ಬರ್ತಾರೆ. ಮತ್ತೆ ದಿನನಿತ್ಯ ಅದೇ ಹಾಡು, ಅದೇ ರಾಗ, ಕಿರುಕುಳ ಕೊಡೋದು, ಹೊಡೆಯೋದು, ಬಡಿಯೋದು. ಪಾಪ ಚಿಕ್ಕ ಮಗುಗೆ ಏನು ಅರ್ಥ ಆಗತ್ತೆ ಹೇಳಿ ನೋಡೋಣ. ಸೊ ಆ ವಯಸ್ಸಿನಲ್ಲಿ ಇಷ್ಟೆಲ್ಲ ನೋವುಗಳನ್ನ ಅನುಭವಿಸಿದೆ ಪಾಪ. ಊಟ ಮಾಡುವಂತಹ ಸಂದರ್ಭದಲ್ಲಿ ಕೂಡ ಒದೆಯೋದು, ಹೊಡೆಯೋದು, ಬಡಿಯೋದು ಇದೆಲ್ಲವೂ ಕೂಡ ಮಾಡಿದಾಗ ಒಂದು ಸಾರಿ ಕುಸಿದು ಬಿದ್ದುಬಿಟ್ಟಿದೆ. ಸೊ ಕುಸಿದ ಬಿದ್ದ ತಕ್ಷಣ ಆಸ್ಪತ್ರೆಗೆ ತೆಗೆದುಕೊಂಡು ಹೋಗಿದ್ದಾರೆ. ಅಲ್ಲಿಯ ಡಾಕ್ಟರ್ಸ್ಗಳು ಅದನ್ನ ಗಮನಿಸಿದ್ದಾರೆ. ಮೈ ತುಂಬ ಇಲ್ಲ, ಸುಮಾರು 50 ಗಾಯಗಳು ಕಂಡು ಬಂದಿದೆ ಅಂತೆ. 40+ ಗಾಯಗಳು ಆ ಮಗುವಿನ ಮೈ ಮೇಲೆ ಕಾಣಿದೆ. ಸಿಗರೆಟ್ ಹಚ್ಚೋದು, ಬಡಿಯೋದು, ಹೊಡೆಯೋದು, ಹೊಡೆದ ಮೇಲೆ ಭಾರ ಮೂಡುತ್ತಲ್ಲ, ಅದೆಲ್ಲವೂ ಕೂಡ ಇತ್ತಂತೆ. ಪಾಪ ಎಷ್ಟು ತೊಂದರೆಯನ್ನ ಅನುಭವಿಸಿರಬೇಕು, ಎಷ್ಟು ದುಃಖವನ್ನ ಅನುಭವಿಸಿರಬೇಕು, ಏನು ಅರಿಯದ ವಯಸ್ಸಿನಲ್ಲಿ ಸ್ನೇಹಿತರೆ. ಅರ್ತಿದ್ರೆ ಈಗ ಮಾಡ್ತಾ ಇದಾರಂತ ನಮಗೆ ಗೊತ್ತಾಗತ್ತೆ, ಆದ್ರೆ ಪಾಪ ಆ ಮಗುವಿಗೆ ಏನು ಕೂಡ ಅರಿವೇ ಆಗ್ತಾ ಇಲ್ಲ. ಅದನ್ನ ನೆನೆಸ್ಕೊಂಡ್ರೆ, ಊಹಿಸ್ಕೊಂಡ್ರೆ ಮನ ನೋಯುತ್ತೆ. ಸೊ ಸದ್ಯಕ್ಕೆ ನಿಮ್ಗೆ ಹಾಗೆ ಆಗ್ತಾ ಇರಬೇಕು. ನನಗಂತೂ 2 ಘಟನೆಗಳನ್ನ ಕೇಳಿದಾಗ ಬಹಳ ಮನಸ್ಸು ನೋವಾಯ್ತು. ಈಗ ಒಂದು UPL ನಡೀತು ಘಟನೆ. ಆ ಮಗುವನ್ನು ಕೂಡ ಮೇಲಿಂದ ಕೆಳಗೆ ಎತ್ತಿ ಬಟ್ಟೆ ಒಗೆಯುವ ಹಾಗೆ ಒಗೆದು ಕೊಂದು ಹಾಕಿದ. ಆ ದುರಂತ ಅಂತ್ಯ ಆಯಿತು. ಆ ಪ್ರಕರಣ ಈಗ ಸದ್ಯಕ್ಕೆ ರನ್ನಿಂಗ್ ಇದೆ. ಆತನಿಗೆ ಶಿಕ್ಷೆ ಕೂಡ ಆಗತ್ತೆ. ಅಪರಾಧಿ ಸಿಕ್ಕಿ ಬಿದ್ದದಾನೆ ಕೂಡ ಹೌದು. ಅದು ಕೂಡ ಹೀಗೆ ಲಿವಿಂಗ್ ರಿಲೇಶನ್ಶಿಪ್ ಆದ್ರೆ ತಾಯಿ ಅದಕ್ಕೆ ಒಪ್ಪಿರಲಿಲ್ಲ. ಮದುವೆಗೆ ಮಗು ಅಡ್ಡ ಬರ್ತಾ ಇದೆ ಎನ್ನುವಂತಹ ಕಾರಣಕ್ಕಾಗಿ ಆತನು ಆ ಒಂದು ಮಗುವನ್ನ ಸಾವು ಅಪ್ಪುವ ಹಾಗೆ ಮಾಡಿಬಿಟ್ಟ. ಆದ್ರೆ ತಾಯಿ ಮಗುವಿನ ಹತ್ರನೇ ಇದ್ದಳು. ತಾಯಿ ಮಗುವಿಗೆ ತೀರಿ ಹೋಗಿದ್ದಕ್ಕೆ ಬಹಳ ತೊಂದರೆಯನ್ನು ಅನುಭವಿಸ್ತಾ ಇದ್ದಾಳೆ, ದುಃಖವನ್ನ ಹೊರ ಹಾಕ್ತಾ ಇದ್ದಾಳೆ. ಆದ್ರೆ ಇಲ್ಲಿ ಲಿವಿಂಗ್ ರಿಲೇಶನ್ಶಿಪ್ ಇಂದಾಗಿ ತಾಯಿಯೂ ಕೂಡ ಜೊತೆಗಿದ್ದಾಳೆ, ಜೊತೆಗೆ ಈ ವ್ಯಕ್ತಿಯೂ ಕೂಡ ಜೊತೆಗಿದ್ಕೊಂಡು ಈ ಘಟನೆಯನ್ನ, ಈ ಮಗುವನ್ನ ಕೊಂದು ಹಾಕಿದ್ದಾರೆ. ಸೊ ಸದ್ಯಕ್ಕೆ ಆಸ್ಪತ್ರೆಗೆ ಬಂದಿದ್ರಲ್ಲ, ಅಲ್ಲಿಂದ ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ. ಆಸ್ಪತ್ರೆಗೆ ಬರ್ತಾರೆ, ಡಾಕ್ಟರ್ಗಳಿಗೆ ಅನುಮಾನ ಕೂಡ ಬರುತ್ತೆ. ಸೊ 15 ದಿನದ ಹಿಂದೆನೆ ಪ್ಲಾಸ್ಟರ್ ಕೂಡ ಹಾಕ್ಸ್ಕೊಂಡಿದ್ರು, ಕೈಗಳು ಕೂಡ ಮುರಿದೋಗಿದ್ದು, ಅದರಲ್ಲಿ 2 ಕೈಗಳು ಮುರಿದೋಗಿದ್ದು, ಇದೆಲ್ಲವೂ ಕೂಡ ಅನುಮಾನಾಸ್ಪದ ಆಗಿತ್ತು. ಹೀಗಾಗಿ ವೈದ್ಯರೇ ಪೊಲೀಸ್ ಅವರಿಗೆ ಕರೆ ಮಾಡಿ ಈ ರೀತಿ ನಡೀತಾ ಇದೆ ಎನ್ನುವಂತಹದ್ದನ್ನ ಗುಪ್ತವಾಗಿ ತಿಳಿಸ್ತಾರೆ. ಸೊ ತಿಳಿಸಿದ ತಕ್ಷಣ ಪೊಲೀಸರು ಸ್ಥಳಕ್ಕೆ ಬಂದು ಒಂದ್ ಸ್ವಲ್ಪ ತನಿಖೆ ಕೂಡ ಮಾಡ್ತಾರೆ. ವೈದ್ಯರು ಆ ಮಗುವನ್ನ ಎಷ್ಟೇ ಉಳಿಸ್ಲಿಕ್ಕೆ ಪ್ರಯತ್ನ ಪಟ್ಟರು ಸಹಿತ ಆ ಮಗು ಕೊನೆಯದಾಗಿ ಜೀವ ಬಿಡತ್ತೆ. ಸೊ ಅದು ಬದುಕಿ ಬಾಳ್ಬೇಕಾಗಿರ್ತಕ್ಕಂತಹ ಜೀವವನ್ನ ತೆಗೆದ್ಬಿಡ್ತಾರೆ ಈ 2 ಹಂತಕರು. ಸೊ ಅದಾದ ಬಳಿಕ ಈ ಎಲ್ಲ ಬಾಯಿಯನ್ನ ಈ ಪೊಲೀಸರ ಮುಂದೆ ಅಖಿಲ ಮತ್ತು ಭಾಸ್ಕರ್ ಲಿವಿಂಗ್ ರಿಲೇಶನ್ಶಿಪ್ ಇತ್ತಲ್ಲ, ಇವರು ಬಾಯಿ ಬಿಡ್ತಾರೆ. ಸೊ ಬಿಟ್ಟಾದ ತಕ್ಷಣ ಎಲ್ಲವೂ ಕೂಡ ಮಾಹಿತಿ ಹೊರಬೀಳತ್ತೆ. ಸುಮಾರು 15ಕ್ಕಿಂತ ಹೆಚ್ಚಿನ ಗಾಯಗಳು ಆ ಸಣ್ಣ ಪುಟ್ಟ ಮಗುವಿನ ಮೇಲೆ ಇರತ್ತೆ. ಸೊ ಚಿಕ್ಕದಾದಂತಹ ದೇಹ ಇದ್ರೂ ಸಹಿತ 50 ಗಾಯಗಳನ್ನ ಅದು ಅನುಭವಿಸಿದೆ. ಎಷ್ಟು ದುಃಖವನ್ನ ಅನುಭವಿಸಿರಬೇಕು. ಇಂತಹ ಜೀವನ, ಇಂತಹ ಒಂದು ತೊಂದರೆ ಯಾರಿಗೂ ಕೂಡ ಕೊಡಬಾರದು, ಇಂತಹ ಘಟನೆ ಆಗಬಾರದು ಅಂದ್ರೂ ಸಹಿತ ಇಂತಹ ಘಟನೆ ಮೇಲಿಂದ ಮೇಲೆ ಆಗ್ತಾನೆ ಇರತ್ತೆ. ಸೊ ಇದಕ್ಕೆ ಸರ್ಕಾರ ಆದಷ್ಟು ಇನ್ನೂ ಹೆಚ್ಚಿನ ಕ್ರಮಗಳನ್ನ ಕೈಗೊಳ್ಳಬೇಕು. ಇಂತಹ ಒಂದು ದುರಂತ ಮಾಡ್ತಕ್ಕಂತಹ ಇಂತಹ ಅವಿವೇಕಿಗಳನ್ನ, ರಾಕ್ಷಸರನ್ನ ಗಲ್ಲಿಗೇರಿಸಬೇಕು ಅನ್ನುವಂಥದ್ದು ಅಲ್ಲಿಯ ಒಂದು ಜನರ ಮನವಿ. ಸೊ ಅಲ್ಲಿ ಸುತ್ತಮುತ್ತ ಇರತಕ್ಕಂತಹ ಜನರು ಕೂಡ ತುಂಬಾನೇ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸೊ ನಿಮಗೂ ಕೂಡ ಅನಿಸಿರತ್ತೆ ಇಂತಹವರನ್ನ ಸಮಾಜದಲ್ಲಿ ಇಡ್ಲೇಬಾರ್ದಂತ. ಸೊ ನಮಗೂ ಕೂಡ ಅನಿಸಿರೋದು ಹಾಗೆ. ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮಾಡಿ ತಿಳಿಸಿ. ಇಂತಹ ದುರಂತ ಆಗಬಾರದು ಅನ್ನುವಂಥದ್ದು ನಮ್ಮ ಮನವಿ ಅಷ್ಟೇ. ಸೊ ಇದಾಗಿತ್ತು ಘಟನೆ, ನಾನು ತಿಳಿಸಿದ್ದೀನಿ. ಸೊ ಮೇಲಿಂದ ಮೇಲೆಗೆ ಇಂತಹ ಘಟನೆಗಳು ನಡೀತಾನೆ ಇರುತ್ತೆ. ಇದಕ್ಕೆ ಯಾವಾಗ ತೆರೆ ಎಳಿತಾರೋ, ಯಾವಾಗ ಇದು ನಿಲ್ಲತ್ತೋ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಸೊ ಅದಕ್ಕೆ ಇಷ್ಟು ಇನ್ಫಾರ್ಮೇಶನ್ ಕೊಟ್ಟಿದ್ದೀನಿ ಸ್ನೇಹಿತರ. ಮುಂದೆ ಏನು ಹೇಳಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ. ಸೊ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ಇಲ್ಲಿ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಬಾಯ್ ಬಾಯ್, ಟೇಕ್ ಕೇರ್.